ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ತಂದೂರಿ ಪನ್ನೀರ್ ಟಿಕ್ಕಾ ಈಸಿಯಾಗಿ ಮನೆಯಲ್ಲೇ ನೀವು ತವಾ ಮೇಲೆ ಈಸಿಯಾಗಿ ತಂದೂರಿ ಮತ್ತೆ ಓವನ್ ಇಲ್ದೇ ಇರೋರು ಮನೆಯಲ್ಲೇ ತವಾ ಮೇಲೆ ಈಸಿಯಾಗಿ ಮಾಡ್ಕೊಳ್ಳೋ ತರ ಮತ್ತೆ ಹೋಟೆಲ್ ಸ್ಟೈಲ್ ಟೇಸ್ಟೇ ಬರೋ ಹಾಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಬೌಲ್ ತಗೊಳ್ಳಿ. ಒಂದು ಬೌಲ್ಗೆ ಒಂದು ಅರ್ಧ ಕಪ್ನಷ್ಟು ಕಾಲ್ ಲೀಟರ್ ಅಷ್ಟು ಕರ್ಡ್ನ ಹಾಕೊಳ್ಳಿ. ಅದಕ್ಕೆ ಹಾಕೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್ನು ಕೂಡ ಹಾಕೊಳ್ಳಿ. ಹಾಗೆ ಅರಿಶಿನ 1/4 ಸ್ಪೂನ್ ಸಾಕು, 1/4 ಸ್ಪೂನ್ ಹಾಕೊಳ್ಳಿ. ಮತ್ತೆ ಗರಂ ಮಸಾಲ 1 ಫುಲ್ ಸ್ಪೂನ್ ಹಾಕೊಳ್ಳಿ. ಅದನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಚಿಲ್ಲಿ ಪೌಡರ್ 2 ಸ್ಪೂನ್ ಹಾಕೊಳ್ಳಿ. ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. 1 ಸ್ಪೂನು ಉಪ್ಪು ಹಾಕೊಳ್ಳಿ. ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೇ ಫ್ರೆಶ್ ಆಗಿ ಮಾಡಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಯಾವಾಗ ಈ ರೆಸಿಪಿ ಮಾಡ್ಬೇಕು ಅಂತಿದ್ದೀರಾ ಅವಾಗ್ಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಮಾಡಿ ಹಾಕೊಳ್ಳಿ. 1 ಸ್ಪೂನ್ ಅಷ್ಟು ಮಾಡಿ ಹಾಕೊಳ್ಳಿ. ಚಾಟ್ ಮಸಾಲ 1 ಅರ್ಧ ಸ್ಪೂನ್ ಮತ್ತೆ ಜೀರಾ ಪೌಡರ್ 1 ಅರ್ಧ ಸ್ಪೂನ್ ನ ಹಾಕೊಳ್ಳಿ. ಅದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ನೋಡಿ ಕ್ಯಾಪ್ಸಿಕಮ್ ನ ಈ ತರ ದಪ್ಪ ದಪ್ಪಕ್ಕೆ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. 2 ಕ್ಯಾಪ್ಸಿಕಮ್ ದೊಡ್ಡದನ್ನ ಹಾಕೋತಾ ಇದ್ದೀನಿ. ಮತ್ತೆ ಅದಾದ್ಮೇಲೆ ಆನಿಯನ್ ಕೂಡ ಅದೇ ತರ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡು ಈ ತರ ಒಂದೊಂದೇ ಎಳೆ ಬಿಡಿಸ್ಕೊಂಡು ಈ ತರ ಹಾಕೊಳ್ಳಿ ಆನಿಯನ್ ಕೂಡ. ಮತ್ತೆ ಪನ್ನೀರ್ ಕೂಡ ನೋಡಿ ಈ ತರ ಸ್ಕ್ವೇರ್ ಆಗಿ ಇಷ್ಟು ದಪ್ಪಕ್ಕೆ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಫ್ರೈ ಆಗೋದಕ್ಕೂ ಸ್ವಲ್ಪ ಈಸಿ ಆಗುತ್ತೆ. ಅದಕ್ಕೆ ಸ್ವಲ್ಪ ದಪ್ಪ ಪೀಸ್ ನ ತಗೊಳ್ಳಿ. ಹಾಕೊಂಡು ಈ ತರ ಎಲ್ಲ ಕಟ್ ಮಾಡ್ಕೊಂಡು 400 ಗ್ರಾಮ್ಸ್ ಪನ್ನೀರ್ನ ಹಾಕೋತಾ ಇದೀನಿ. ಸ್ವಲ್ಪ ಪನ್ನೀರ್ ಜಾಸ್ತಿನೇ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಎಲ್ಲಾ ಪೀಸ್ಗಳಿಗೂ ಚೆನ್ನಾಗಿ ಮಸಾಲ ಅದಕ್ಕೆ ಹಿಡಿಯೋ ತನಕ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ತರ ಎಲ್ಲ ಚೆನ್ನಾಗಿ ಮಸಾಲ ಇಟ್ಕೋಬೇಕು. ಇದನ್ನ ಒಂದು 1/2 ಅವರ್ ಅಷ್ಟು ನೀವು ನೆನೆಯಕ್ಕೆ ಬಿಟ್ಬಿಡಿ. ಹಾಗೆ 1/2 ಅವರ್ ಆದ್ಮೇಲೆ ನೋಡಿ ಇವಾಗ ಇನ್ನೇನು 1/2 ಅವರ್ ಆಗ್ತಾ ಇದೆ. ಆದ್ಮೇಲೆ ಈ ತರ ಗ್ರಿಲ್ ಟೈಪ್ ಈ ತರ ಕಂಬಿ ಬರುತ್ತೆ. ಈ ಕಂಬಿನಲ್ಲಿ ನೀವು ಅದನ್ನೆಲ್ಲನೂ ಚುಚ್ಕೊಂಡು ನಿಮ್ಗೆ ಯಾವ ತರ ಬೇಕೋ ಆ ತರ ಅರೇಂಜ್ ಮಾಡ್ಕೋಬಹುದು. ನಾನೊಂದು ಕ್ಯಾಪ್ಸಿಕಮ್, ಆನಿಯನ್ ಮತ್ತೆ ಪನ್ನೀರ್ನ ಆ ತರ 3 ನ ಇಟ್ಕೊಂಡು ಹಾಕ್ತಾ ಇದೀನಿ. ಆಮೇಲೆ ಮತ್ತೆ ರಿಪೀಟ್ ಮಾಡಿ ಕ್ಯಾಪ್ಸಿಕಮ್, ಆನಿಯನ್, ಪನ್ನೀರ್ನ ಹಾಕೊಳ್ಳಿ. ಆ ತರನೇ ಒಂದು 4 ಲೇಯರ್ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲಾನು ಈ ತರ ಹಾಕೊಂಡು ಇಟ್ಕೊಳ್ಳಿ. ನೋಡಿ ಈ ತರ ಒಂದೊಂದೇ ಸ್ಟಿಕ್ ಇದು ನೀವು ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ ಮಾಡ್ಕೋಬಹುದು. ಶಾಪ್ ಗಳಲ್ಲೂ ಸಿಗುತ್ತೆ ಈ ತರ ಗ್ರಿಲ್ ಸ್ಟಿಕ್ಸ್. ಇದು 4 ಇಲ್ಲ 6 ತಗೊಂಡು ಈ ತರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ತವಾ ಮೇಲೆ ಆಯಿಲ್ ನ ಆಲ್ರೆಡಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಆ ನಂತರ ಈ ಸ್ಟಿಕ್ಸ್ ನ ಹಿಡಿ. ಯಾಕೆಂದ್ರೆ ಅದು ಮಸಾಲೆ ಎಲ್ಲ ಕೆಳಗಡೆ ಅಂಟ್ಕೊಳ್ಳಲ್ಲ ಅವಾಗ. ಅದಾದ ಸ್ಟಿಕ್ಸ್ ಎಲ್ಲ ಇಟ್ಟಾದ್ಮೇಲೆ ಮೇಲ್ಗಡೆ ಕೂಡ ಸ್ವಲ್ಪ ಆಯಿಲ್ ನ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿ ಆಯಿಲ್ ಏನ್ ಬೇಡ ಇದಕ್ಕೆ. ಒಂದೊಂದ್ ಸ್ಟಿಕ್ಗೆ 1 ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಕು, ತುಂಬಾ ಜಾಸ್ತಿ ಆಯಿಲ್ ಹಿಡಿಯಲ್ಲ. ನೋಡಿ ಈ ತರ ಎಲ್ಲ ಕ್ಲೀನ್ ಆಗಿ ಆಯಿಲ್ ನ ಅಪ್ಲೈ ಮಾಡ್ಕೊಡಿ ಮೇಲ್ಗಡೆ ಎಲ್ಲ. ನೆಕ್ಸ್ಟ್ ನೋಡಿ ಈ ತರ ತಿರುಗ್ಸ್ ಹಾಕೊಳ್ಳಿ. ನೋಡಿ ಈ ತರ ಗ್ರಿಲ್ ತರನೇ ಟೇಸ್ಟ್ ಬರುತ್ತೆ ನೀವು ಈ ತರ ಫ್ರೈ ಮಾಡ್ಕೊಂಡ್ರೆ. ನೋಡಿ ಎಲ್ಲ ಚೆನ್ನಾಗಿ ಇವಾಗ ಕಲರ್ ಬರ್ತಾ ಇದೆ ಅಲ್ಲ, ಅಲ್ಲಿ ಬ್ರೌನ್ ಕಲರ್, ಆ ತರ ಬ್ರೌನ್ ಕಲರ್ ಬರೋ ತನಕ ಎಲ್ಲಾ ಕಡೆನೂ ತಿರುಗ್ಸಿ ಹಾಕೊಳ್ಳಿ. ಹಾಗೆ ತಿರುಗಿಸ್ಕೊಂಡು 4 ಕಡೆನೂ ತಿರುಗಿಸಿ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ವೆರಿ ಟೇಸ್ಟಿ ತವಾ ತಂದೂರಿ ಪನ್ನೀರ್ ರೆಡಿ ಆಗಿದೆ. ಇವಾಗ ಇದನ್ನ ನೀವು ಪ್ಲೇಟ್ ಹಾಕಿ ಸರ್ವ್ ಮಾಡ್ಬೋದು. ಈ ರೆಸಿಪಿ ಇಷ್ಟ ಆಗಿದ್ರೆ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.